ಹರಿ ಓಂ ಎಲ್ಲರಿಗೂ. ನಾವು ವಿಷ್ಣು ಸಹಸ್ರ ನಾಮಗಳ ಅರ್ಥವನ್ನು ನೋಡ್ತಾ ಇದ್ದೀವಿ. 260ನೇ ನಾಮದ ತನಕ ಅರ್ಥವನ್ನು ನೋಡಿದ್ವಿ. ಈಗ ಅದರ ಮುಂದಿನ ಭಾಗವನ್ನು ನೋಡೋಣ. ವಿಸ್ತಾರ ಸ್ಥಾವರ ಸ್ಥಾಣು ಪ್ರಮಾಣಂ ಅಲ್ಲಿಯವರೆಗೆ ಆಗಿತ್ತು. ಬೀಜಮವ್ಯಯ. ಬೀಜಮವ್ಯಯ ಅಂದರೆ ನಾಶವಿಲ್ಲದ ಮೂಲ ಬೀಜ. ಅರ್ಥ ಅಂದರೆ ಪರಮಗುರಿ. ಅರ್ಥೋ ನರ್ಥೋ ಮಹಾಕೋಶೋ ಮಹಾಭೋಗೋ ಮಹಾಧನಃ. ಅರ್ಥ ಅಂದರೆ ಪರಮಗುರಿ. ಅನರ್ಥ ಲೋಕದ ದುಃಖಗಳಿಂದ ಪಾರಾದವನು. ಮಹಾಕೋಶ ಎಲ್ಲ ಸಂಪತ್ತಿನ ಮಹಾಭಂಡಾರ. ಮಹಾಭೋಗ ಮಹಾ ಅನುಭವಗಳ ಮೂಲ. ಮಹಾಭಾಗ ಅತ್ಯಂತ ಪುಣ್ಯಶಾಲಿ. ಮುಂದಿಂದು ಅನಿರ್ವಿಣ್ಣಸ್ತವಿಷ್ಟೋರ್ಭೂರ್ಧರ್ಮಯೂಪೋ ಮಹಾಮಖಃ. ನಕ್ಷತ್ರನೇಮಿ ನಕ್ಷತ್ರಿ ಕ್ಷಮಕ್ಷಾಮ ಸಮೀಹನಃ. ಅನಿರ್ವಿಣ್ಣ ನಿರಾಶೆ ಮತ್ತು ದುಃಖವಿಲ್ಲದವನು. ಸ್ತವಿಷ್ಟ ಎಲ್ಲೆಡೆ ವ್ಯಾಪಿಸಿಕೊಂಡಿರುವ ಮಹಾನ್. ಅಭೂ ಜನನರಹಿತನು. ಧರ್ಮಯೂಪ ಧರ್ಮವನ್ನು ಉಳಿಸುವ ಆಧಾರಸ್ತಂಭ. ಮಹಾಮಘ ಮಹಾಮಖ ಅತ್ಯುತ್ತಮ ಯಜ್ಞಸ್ವರೂಪಿ. ನಕ್ಷತ್ರನೇಮಿ ಬ್ರಹ್ಮಾಂಡ ನಕ್ಷತ್ರ ಚಕ್ರದ ಆಧಾರ. ನಕ್ಷತ್ರಿ ನಕ್ಷತ್ರಗಳ ಸ್ವಾಮಿ. ಕ್ಷಮ ಕ್ಷಮೆಯ ಸ್ವರೂಪ. ಕ್ಷಾಮ ತಾಳ್ಮೆಯ ಸ್ವರೂಪ. ಸಮೀಹನ ಸತ್ಕಾರ್ಯಗಳಿಗೆ ಪ್ರೇರಕ. ಯಜ್ಞಯುಜ್ಯೋ ಮಹೇಜ್ಯಶ್ಚ ಕ್ರತುಸ್ಸತ್ರಂ ಸತಾಂಗತಿಃ. ಯಜ್ಞ ಸ್ವರೂಪ. ಯುಜ್ಯ ಪೂಜೆಗೆ ಅರ್ಹ. ಮಹೇಜ್ಯ ಮಹಾಪೂಜೆಗೆ ಅರ್ಹ. ಕ್ರತು ಯಜ್ಞರೂಪ. ಮುಂದಿಂದು ಆತ್ಮವಾಹನ ಎಲ್ಲ ಜೀವಾತ್ಮರಿಗೆ ಆಶ್ರಯ ನೀಡುವವನು. ಸುರಭೂತ ದೇವತೆಗಳಿಗೆ ಶಕ್ತಿ ನೀಡುವ ಮೂಲ. ಸರ್ವಲಕ್ಷಣ್ಯ ಎಲ್ಲ ಪರಿಪೂರ್ಣ ಗುಣಗಳಿಂದ ಗುರುತಿಸಲ್ಪಡುವವನು. ಲಕ್ಷ್ಮೀವಾನ್ ಸಮಿತಿಂಜಯ. ಲಕ್ಷ್ಮೀವಾನ್ ಅಂದರೆ ಲಕ್ಷ್ಮೀ ದೇವಿಯೊಂದಿಗೆ ಸದಾ ಇರುವವನು. ಸಮಿತಿಂಜಯ ಯುದ್ಧಗಳಲ್ಲಿ ಜಯಶೀಲ. ವೀಕ್ಷರ ನಾಶವಾಗದವನು. ರೋಹಿತ ರಕ್ತವರ್ಣದ ಪ್ರಾಣಶಕ್ತಿಯ ಸಂಕೇತ. ಮಾರ್ಗ ಪರಮ ಮಾರ್ಗ ಸ್ವರೂಪಿ. ಹೇತು ಎಲ್ಲದಕ್ಕೂ ಆದಿ ಕಾರಣ. ದಾಮೋದರ ಗುರುತು ಹೊಂದಿದವನು. ಕೆಸರಿನ ಮೇಲೆ ದಿವ್ಯ ಗುರುತು ಹೊಂದಿದವನು. ಸಹ ಶಕ್ತಿಶಾಲಿ ಮತ್ತು ಧೈರ್ಯಶಾಲಿ. ಮಹಿಮಾಸ ಮಹಿಮೆಗಳ ಭಂಡಾರ. ಸತ್ಯ ಸ್ವರೂಪ. ಸತ್ಯ ಪರಾಕ್ರಮ ನಿಜವಾದ ಧೈರ್ಯದ ಸ್ವರೂಪಿ. ನಿಮಿಷ ಕ್ಷಣವೂ ಕಣ್ಣನ್ನು ಮುಚ್ಚದೆ ನೋಡುವ ಸಾಕ್ಷಿ. ಅನಿಮಿಷ ನಿದ್ರೆರಹಿತ. ಸೃಗ್ವಿ ದಿವ್ಯಹಾರಗಳನ್ನು ಧರಿಸುವವನು. ವಾಚಸ್ಪತಿರುಧಾರಧಿ ದಿವ್ಯಜ್ಞಾನದ ಸ್ವಾಮಿ. ಅಗ್ರ್ಯ ಮೊದಲನೆಯವನು. ಶ್ರವ ಯುಗಯುಗಾಂತರಗಳಲ್ಲಿ ಕೀರ್ತಿಯು ಕೇಳಿಸಿಕೊಳ್ಳುವವನು. ಇಲ್ಲಿಗೆ 300 ನಾಮಗಳಾಯಿತು. ಈಗ 301. ಶಿಶಿರ ಶಾಂತ ಶೀತಲತೆಯ ಸ್ವರೂಪ. ಶರ್ವರಿ ನಿಶ್ಚಲವಾದ ರಾತ್ರಿಯ ಸ್ವರೂಪ. ಮಹಾಶನ ಲಯಕಾಲದಲ್ಲಿ ಎಲ್ಲವನ್ನು ಒಳಗೊಳ್ಳುವವನು. ಅದೃಶ್ಯ ಸಾಮಾನ್ಯ ದೃಷ್ಟಿಗೆ ಕಾಣುವವನು. ವ್ಯಕ್ತರೂಪಶ್ಚ ವ್ಯಕ್ತರೂಪ ಸೃಷ್ಟಿಯಲ್ಲಿ ದೃಶ್ಯವಾಗುವ ಸ್ವರೂಪ. ಸಹಸ್ರಜಿತ್ ಅನೇಕರಲ್ಲಿ ಜಯಶಾಲಿ. ಅನಂತಜಿತ್
ಎಂದಿಗೂ ಸೋಲರಿಯದ ವಿಜಯ ಸ್ವರೂಪಿ. ಇಷ್ಟೋ ವಿಶಿಷ್ಟ ಶಿಷ್ಟೇಷ್ಟ. ಇಷ್ಟ ಅಂದರೆ ಎಲ್ಲರಿಂದ ಪ್ರೀತಿಸಲ್ಪಡುವವನು. ಅವಿಶಿಷ್ಟ ಯಾವುದರಲ್ಲಿಯೂ ಆಸೆ ಉಳಿಯದ ಸಂಪೂರ್ಣತೆಯ ಸ್ವರೂಪ. ಶಿಷ್ಟೇಷ್ಟ ಸಜ್ಜನರು ಆರಾಧಿಸುವವನು. ಶಿಖಂಡಿ ಕಿರೀಟಧಾರಿ ಮಹಿಮೆಗಳ ಅಲಂಕಾರ. ನಹುಷ ಜೀವಿಗಳನ್ನು ಧರ್ಮಬದ್ಧಗೊಳಿಸುವವನು. ಋಷ ಧರ್ಮಸ್ವರೂಪ. ಕ್ರೋಧ ಧರ್ಮಕ್ಕಾಗಿ ಉಂಟಾಗುವ ದಿವ್ಯ ಕೋಪ. ಕ್ರೋಧ ಕೃತ್ಕರ್ತೃ ಕೋಪವನ್ನು ಯುಕ್ತಿಯಾಗಿ ನಿಯಂತ್ರಿಸುವವನು. ವಿಷಂಪತಿ ಸಮಸ್ತ ಜೀವಿಗಳ ಅಧಿಪತಿ. ಚತುರ್ಮೂರ್ತಿ 4 ದಿವ್ಯ ರೂಪಗಳನ್ನು ಹೊಂದಿರುವವನು. ಚತುರ್ಭುಜ 4 ಭುಜಗಳನ್ನು ಹೊಂದಿರುವವನು. ಚತುರ್ವ್ಯೂಹಶ್ಚತುರ್ಗತಿ. ಚತುರ್ವ್ಯೂಹ ಅಂದರೆ 4 ದಿವ್ಯ ವಿಗ್ರಹ ರೂಪಗಳನ್ನು ಹೊಂದಿರುವವನು. ಚತುರ್ಗತಿ ಅರ್ಥ ಧರ್ಮ ಅರ್ಥ ಕಾಮ ಮೋಕ್ಷಗಳ ಮೂಲಕ ತಿಳಿಯಬಹುದಾದವನು. ಇಲ್ಲಿಗೆ 320 ನಾಮಗಳ ಅರ್ಥ ಮುಗಿದಿದೆ. ಮುಂದಿನ ಭಾಗದಲ್ಲಿ ಮತ್ತೆ ನೋಡೋಣ. ಹರಿ ಓಂ ನಮಸ್ಕಾರ.